ಹಲೋ ಗೆಳೆಯರೇ, ವಂದನಾ ಆಂಟಿ ಯಾ ಭಾಗ 6 ಗುಂಪು ಸೆಕ್ಸ್. ವಂದನಾ ಹಾಗೂ ಸರಳ ಜೊತೆ ಓದುಗರಿಗ ಸ್ವಾಗತ. ಮುಂದೆ ನಾವು ಅವತ್ತು ರಾತ್ರಿ ಇಡೀ ದಿನ ಕೆದದಿದಿವಿ. ಮಾರನೇ ದಿನ ನಾನು ಕಾರ್ತಿಕ ರೂಮಿಗೆ ಹೋಗಿ ಅವನ ಕಂಪ್ಯೂಟರ್ ಆನ್ ಮಾಡಿದೆ. ಅಲ್ಲಿ ಇರೋ ಎಲ್ಲ ಫೈಲ್ಗಳನ್ನೂ ನೋಡಿದೆ. ಒಂದು ಪರ್ಸನಲ್ ಅಂತ ಇತ್ತು. ಅದನ್ನು ತೆಗೆದು ನೋಡಿದರೆ ಅಲ್ಲಿ ಎಲ್ಲ ಅಮ್ಮ ಮಗನ ಸೆಕ್ಸ್ ವಿಡಿಯೋಸ್ ಇದ್ದವು. ಅದನ್ನು ನೋಡಿ ನಾನು ಇದೇನಪ್ಪ ಅಂದು ನೋಡುತ್ತಾ ಇದ್ದೆ. ಆಗ ಸರಳ ಅಲ್ಲಿಗೆ ಬಂದಳು. ಬಂದು ನನ್ನ ತೊಡೆಮೇಲೆ ಕೂತಳು. ನಾನು ಆಗ ಅವಳಿಗೆ ಅದನ್ನ ತೋರಿಸಿದೆ. ಅವಳು ಹೌದು ಕಾರ್ತಿಕ ಒಂದು ತರ. ನಾನು 3 ವರ್ಷ ಹಿಂದೆ ಇಲ್ಲಿಗೆ ಬಂದಾಗ ಒಂದು ತರ ನೋಡುತ್ತಾ ಇದ್ದ. ನಾನು ಆಗಲೇ ಅವನಿಗೆ ಬಲೆ ಬೀಸಬೇಕು ಅಂದುಕೊಂಡಿದ್ದೆ. ಆದರೆ ಧೈರ್ಯ ಸಾಲಲಿಲ್ಲ ಅಂದಳು. ನಾನು ಆಗ ಅವನ ಕಣ್ಣು ನಿನ್ನ ಮೇಲೆ ಇಲ್ಲ, ಅದು ವಂದನ ಮೇಲೆ ಇರೋದು ಅಂದೆ. ಆಗ ಅವಳು ಇರಬಹುದು, ಆದರೆ ವಂದನ ಯಾವತ್ತೂ ಅವನು ಹಾಗೆ ನಡೆದುಕೊಂಡಿದ್ದು ಹೇಳೇ ಇಲ್ಲ. ಇರಬಹುದು, ಒಂದು ವೇಳೆ ಅದು ನಿಜ ಇದ್ದಾರೆ ಏನು ಮಾಡೋದು ಅಂದಳು. ಮತ್ತೆ ಅವಳು ನೀನು ನನಗೆ ಕಾರ್ತಿಕ ಜೊತೆ ಫಿಕ್ಸ್ ಮಾಡು, ನಾನು ನಿನಗೆ ನಿನ್ನ ಚಿಕ್ಕಮ್ಮ ಜೊತೆ ಫಿಕ್ಸ್ ಮಾಡುತ್ತೇನೆ ಅಂದಳು. ಅವಳ ಮಾತು ಕೇಳಿ ನನಗೆ ಒಂದು ಹೊಸ ಆಸೆ ಹುಟ್ಟಿತು. ಆವಾಗ ನಾನು ಅವಳಿಗೆ ಹೇಳಿದೆ, ವಂದನಗೆ ಹೇಳೋಣ. ಅವರು ಇನ್ನು 3 ರಿಂದ 4 ಗಂಟೆಯಲ್ಲಿ ಬರುತ್ತಾ ಇದ್ದರು. ನಾನು ಮತ್ತೆ ಸರಳ ಬೆಡ್ ರೂಮಿಗೆ ಹೋಗಿ ಮಾಡಿದೆವು. ಸಾಯಂಕಾಲ ಅವರು ಎಲ್ಲರೂ ಬಂದರು. ನಾನು ವಂದನ ಮತ್ತು ಕಾರ್ತಿಕ ಹೊರಗಡೆ ಮಾಲ್ಗೆ ಹೋದೆವು. ಅಲ್ಲಿ ಸರಳ ವಂದನಗೆ ಎಲ್ಲ ಹೇಳಿದಳು. ನಾನು ಮತ್ತು ಕಾರ್ತಿಕ ಬೇರೆ ಕಡೆ ಇದ್ದೆವು. ಆಗ ಕಾರ್ತಿಕ ಸರಳ ಕಡೆ ಒಂದು ತರ ಕದ್ದು ನೋಡುತ್ತಾ ಇದ್ದ. ನಾನು ಸುಮ್ಮನೆ ಇದ್ದೆ. ಆಮೇಲೆ ನಾನು ಬ್ಯಾಗ್ ಹಿಡಿದು ವಂದನ ಹತ್ತಿರ ನಿಂತೆ. ಸರಳ ಮತ್ತು ಕಾರ್ತಿಕ ಬಟ್ಟೆ ಇರೋ ಕಡೆ ಹೋದರು. ನಾವು ಬಿಲ್ ಕೊಟ್ಟು ಹೊರಗಡೆ ಬಂದೆವು. ಆಗ ವಂದನ ನನಗೆ ಕೇಳಿದಳು, ಎಲ್ಲ ಮುಗಿತ ನಿಂದು ಅಂದಳು. ನಾನು ಆವಾಗ ನೀವು ಇದ್ದಾರೆ ಚೆನ್ನಾಗಿ ಇರ್ತಿತ್ತು ಅಂದೆ. ಅವಳು ಯಾಕೆ ಒಬ್ಬಳು ಸಾಕಾಗಲ್ಲ ನಿಂಗೆ? ನಾನು ಹೌದು ಸಾಕಾಗಲ್ಲ ಅಂದೆ. ಇರು ಇವತ್ತು ರಾತ್ರಿ ನೋಡುತ್ತೇನೆ ಅಂದಳು. ನನಗೆ ಒಂದು ಹೊಸ ಖುಷಿ. ಗುಂಪು ಸೆಕ್ಸ್ ವಿಚಾರ ಮಾಡಿ ನನ್ನ ಮೈ ಜಹಲ್ ಅಂತು. ಆಗ ನಾನು ಕೇಳಿದೆ, ಕಾರ್ತಿಕ ವಿಷಯ ಏನು ಮಾಡೋದು ಅಂದೆ. ಆಗ ಅವಳು ನಾನು ಏನು ಮಾಡೋಕೆ ಆಗಲ್ಲ, ಇನ್ನು ಆ ಗೂಬೆ ಕೈಯಲ್ಲಿ ಆಗಲ್ಲ, ನೀನೇ ಏನಾದರೂ ಮಾಡು ಅಂದಳು. ನನ್ನ ವಿಚಾರ ಇಷ್ಟೇ ಸರಳ, ಕಾರ್ತಿಕ ನಡುವೆ ಏನಾದರೂ ಆದರೆ ನನ್ನ ತಂಟೆಗೆ ಬರೋದಿಲ್ಲ ಅಂತ ನಾನು ಏನಾದರೂ ಐಡಿಯಾ ಕೊಡಿ ಅಂದೆ. ಆಗ ಅವಳು ಅವನ ತಲೆನಲ್ಲಿ ಏನು ಇದೆ ಅಂತ ತಿಳಿದುಕೋ, ಮುಂದೆ ನೋಡೋಣ ಅಂದಳು. ನಾನು ಸರಿ ಅಂದೆ. ಅವರಿಬ್ಬರೂ ಅಲ್ಲಿಗೆ ಬಂದರು. ಮತ್ತೆ ಕಾರ್ತಿಕ ನಾನು ಬೇರೆ ಕಡೆ ಹೋದೆವು. ಅಲ್ಲಿ ಗಂಡಸರ ಬಟ್ಟೆ ಇದ್ದವು. ಬಟ್ಟೆ ನೋಡುತ್ತಾ ನಾನು ಸರಳ ಬಗ್ಗೆ ಕೇಳಿದೆ, ಯಾರು ಅವರು ಅಂದೆ. ಆಗ ಅವನು ನಿನಗೆ ಇನ್ನೂ ತಿಳಿದಿಲ್ಲ, ಅವಳು ನನ್ನ ಸೋದರ ಅತ್ತೆ ಅಂದನು. ನಾನು ಮಸಿನಲ್ಲಿ ನಗುತ್ತಾ ಹೌದಾ, ನಾನು ಯಾರೋ ಅಂದುಕೊಂಡು ಜಾಸ್ತಿ ಮಾತೆ ಆಡಿಲ್ಲ ಅಂದೆ. ಇಲ್ಲ ಅವಳು ಒಂದು ಥರ ಮಾತು ಜಸ್ಟ್ ಆಡೋಲ್ಲ ಅಂದ ಕಾರ್ತಿಕ. ಆಗ ಆದರೆ ಅವಳು ತುಂಬಾ ಕಿಲಾಡಿ ಅಂದು ಸುಮ್ಮನಾದ. ನಾವು ಅಲ್ಲಿಂದ ಹೊರ ಹೋಗಿ ನಿಂತೆವು. ಆಗ ನಾನು ನೋಡೋ ಇಲ್ಲಿ ಎಲ್ಲ ಆಂಟಿಗಳದ್ದೇ ಜೋರು, ಎಲ್ಲ ಶಾಪಿಂಗ್ ಅವರೇ ಮಾಡೋದು, ನಾವು ಬರೀ ನೋಡೋದು ಮಾತ್ರ ಅಂದೆ. ಆಗ ಅವನು ಅವರೇನು ನನ್ನ ತರ ವೇಸ್ಟ್ ಅಲ್ಲ ಅಂದ. ಅನಿಲ್, ನಾವೇ ವೇಸ್ಟ್ ಬಿಡು. ಕಾರ್ತಿಕ, ಆಂಟಿಗಳು ತುಂಬಾ ಕಿಲಾಡಿಗಳು, ನಿಂಗೆ ಇನ್ನೂ ಗುರ್ತಿಲ್ಲ ಗುರು. ಅನಿಲ್, ನಾವು ಕಿಲಾಡಿಗಳೇ, ಆದರೆ ನಾವು ತುಂಬಾ ಹೆದರೋ ಪ್ರಾಣಿಗಳು. ಕಾರ್ತಿಕ, ನನ್ನ ಗೆಳೆಯ ಒಬ್ಬನಿಗೆ ಒಂದು ಆಂಟಿ 4 ತಿಂಗಳಿಂದ ನೋಡಿ ಹಲ್ಲು ಕಿಸಿತ ಇದ್ದಾಳೆ ಅಂತೆ, ಆದರೆ ಇನ್ನೂ ಏನೂ ಆಗಿಲ್ಲ. ಅನಿಲ್ ಹೇಳಿದ್ನಲ್ಲ, ನಾವು ತುಂಬಾ ಹೆದರೋ ಪ್ರಾಣಿಗಳು. ಅವನು ನಿನಗೆ ಕತೆ ಹೇಳೋದು ಬಿಟ್ಟು ಸಿದ ಹೋಗಿ ಅವಳನ್ನು ಹಿಡಿದು ಮಾಡಿದರೆ ಮುಗಿದು ಹೋಗಿರೋದು. ಕಾರ್ತಿಕ, ಹೆಚ್ಚು ಕಮ್ಮಿ ಆದರೆ. ಅನಿಲ್, ಆಗಲ್ಲ, ಅವರು ಹುಡುಗಿಯರು ಅಲ್ಲ ಆಂಟಿ, ಯಾರು ಜಾಸ್ತಿ ಅಂದರೆ ಉಗಿದು ಕಳುಸುತ್ತಾರೆ. ಕಾರ್ತಿಕ, ನೀನೇನು ತುಂಬಾ ಅನುಭವ ಇರೋ ಹಾಗೆ ಹೇಳುತ್ತಾ ಇದೆಯಾ? ಅನಿಲ್, ಇದೇ ಒಂದು ಸಲ ನಿನಗೂ ಭೇಟಿ ಮಾಡಿಸುವೆ ಅಂದೆ. ಕಾರ್ತಿಕ, ಗುರು ನೀನು ಗುರುನೇ ಅಂದ. ಅಷ್ಟರಲ್ಲಿ ಅವರು ಅಲ್ಲಿಗೆ ಬಂದರು. ನಾವು ಮನೆ ಕಡೆ ಹೋದೆವು. ಹೋದಾಗ ಅಂಕಲ್ ಪಾರ್ಟಿಗೆ ಹೋಗಿದರು. ಎಲ್ಲರೂ ತುಂಬಾ ಸುಸ್ತಾಗಿದ್ದರು. ಕಾರ್ತಿಕ ಮತ್ತು ನಾನು ಹೋಗಿ ಹೊರಡದೆ ಇಂದ ಊಟ ತಂದೆವು. ಯಾಗ ಎಲ್ಲರೂ ಊಟ ಮಾಡಿ ತಮ್ಮ ರೂಮ್ ಕಡೆ ಹೋದರು. ನಾನು ನನ್ನ ರೂಮಿಗೆ ಬಂದೆ. ಆಗ ಸರಳ ಬಂದು ಟಿವಿ ರೂಮ್ ಡೋರ್ ತೆಗೆದಳು. ಅದು ನನಗೆ ನಿಮಂತ್ರಣ ಇತ್ತು. ನಾನು ಒಳಗಡೆ ಹೋದೆ. ಅಲ್ಲಿ ವಂದನ ಕೂಡ ಇದ್ದಳು. ನನಗೆ ಇವತ್ತು ಗುಂಪು ಸೆಕ್ಸ್ ಮಾಡೋ ಸೀನ್ ಕಾಣಿಸುತ್ತಾ ಇತ್ತು. ಅವರಿಬ್ಬರ ಮುಖದಲ್ಲಿ ಅದು ಏನೋ ಒಂದು ಕಲೆ ಇತ್ತು ಮತ್ತು ಒಂದು ಆಸೆ ಕೂಡ ಇತ್ತು. ಆದರೆ ಅಂಕಲ್ ಊರಲ್ಲಿ ಇದ್ದ ಕಾರಣ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ. ಅದಕ್ಕಾಗಿ ಅದೇನೇ ನಡೆದರೂ ಅದು ತುಂಬಾ ಬೇಗ ಆಗಬೇಕಾಗಿತ್ತು. ಅದಕ್ಕಾಗಿ ನಾನು ಮೊದಲು ಸರಳ ಆಂಟಿಯನ್ನು ಹಿಡಿದು ಮಂಚದ ಮೇಲೆ ತಳ್ಳಿದೆ. ಅದನ್ನು ನೋಡಿ ವಂದನ ನಗುತ್ತಾ ಇದ್ದಳು. ಅವಳನ್ನು ಕೈ ಹಿಡಿದು ಎಳೆದಾಗ ಇಬ್ಬರು ನನ್ನ ಜೊತೆ ಮಂಚದ ಮೇಲೆ ಇದ್ದರು.
ಕೆಲವು ತಿಂಗಳ ಹಿಂದೆ ಬರೀ ಜಟಕಾ ಹೊಡೆದುಕೊಂಡು ಇದ್ದ ನಾನು ಇವತ್ತು 2 ಆಂಟಿಯರ ಜೊತೆ ಗುಂಪು ಸೆಕ್ಸ್ ಮಾಡಲು ಹೊರಟಿದ್ದೆ. ಅವರು ಇಬ್ಬರು ನನ್ನ ಅಕ್ಕಪಕ್ಕ ಮಲಗಿದರು. ಮಧ್ಯದಲ್ಲಿ ನಾನು ಇದ್ದೆ. ಒಂದು ಕೈಯಿಂದ ವಂದನ ಸೀರೆ ಮೇಲೆ ಎತ್ತಿದೆ. ಇನ್ನೊಂದು ಕೈಯಿಂದ ಸಲ ಬ್ಲೌಸ್ ಬುತ್ತೋಮ್ಸ್ ಬಿಚ್ಚುತ್ತಾ ಇದ್ದೆ. ಆಗ ವಂದನ ತನ್ನ ಬ್ಲೌಸ್ ಬಿಚ್ಚಿಕೊಂಡಳು. ಅವರು ಒಬ್ಬರನ್ನ ಒಬ್ಬರು ಏನೋ ಸನ್ನೆ ಮಾಡಿಕೊಳ್ಳುತ್ತಾ ಇದ್ದರು. ನಾನು ಏನದು ಅಂತ ಕೇಳಿದೆ. ಆಗ ಸರಳ ಮೊದಲು ಅವಳಿಗೆ ಮಾಡು ಅಂದಳು. ನನ್ನ ತುಣ್ಣೆ ನಿಂತುಕೊಂಡಿತ್ತು. ನಾನು ವಂದನ ಆಂಟಿನ ಬೆಡ್ ತುದಿಗೆ ಜಗ್ಗಿದೆ ಮತ್ತು ಸರಳಗೂ ಕೂಡ ಜಗ್ಗಿ ವಂದನ ಆಂಟಿ ಯಾ ಚಡ್ಡಿ ಬಿಚ್ಚಿದೆ. ನನ್ನ ನಿಗುರಿದ ಸಾಮಾನು ಅವಳ ತುಲ್ಲಿನ ಹತ್ತಿರ ತಂದು ಇಟ್ಟೆ ಮತ್ತು ಒಳಗಡೆ ಹಾಕಿದೆ. ಅವರ ಇಬ್ಬರ ಒಂದು ಮೊಲೆಗಳನ್ನು ಹಿಡಿದು ಸಳಗೆ ಹೊಡೆಯಲು ಶುರು ಮಾಡಿದೆ. ವಂದನ ನರಳುತ್ತಾ ಇದ್ದಳು. ಸರಳ ಅವಳ ಒಂದು ಮೊಲೆಯನ್ನು ಚಿಪ್ಪಲು ಶುರು ಮಾಡಿದಳು. ನಾನು ಇನ್ನೊಂದು ಮಾಲೆಯನ್ನು ಚಿಪ್ಪಲು ಶುರು ಮಾಡಿದೆ. ನನ್ನ ಒಂದು ಕೈ ಸರಳ ತುಲ್ಲಿಗೆ ಉಜ್ಜುತ್ತಾ ಇತ್ತು. ವಂದನ ತನ್ನ ಒಂದು ಕೈಯಿಂದ ಸರಳ ಮೂಳೆಗಳನ್ನು ಹಿಸುಕುತ್ತಾ ಇದ್ದಳು. ಅವಳು ನನಗೆ ಮದುವೆ ಮುಂಚೆ 1 ಮದುವೆ ಆದ ಮೇಲೆ 4 ನನಗೆ 5 ಗುರುತು ಇನ್ನೊಂದು ಯಾವಾಗ ಮಾಡಿದಳು ಮುಂಡೆ. ಆಗ ನಾನು ಅವಳಿಗೆ ಕೇಳಿದೆ ಮದುವೆ ಆದ ಮೇಲೆ 4 ಅಂದೆ, ಇನ್ನು ಒಂದು ಯಾವುದು ನನಗೆ 3ರ ಬಗ್ಗೆ ಹೇಳಿದಿರಿ, ಇನ್ನೊಂದು ಯಾವುದು? ಆಗ ಅವಳು ಅದು 1 ನೀನು ನಿನ್ನ ಚಿಕ್ಕಮ್ಮಗೆ ಕೇಳು ಅಂದಳು. ನಾನು ನಿಮ್ಮದು ಎಷ್ಟು ಅಂದೆ. ಅವಳು ನಗುತ್ತಾ ನಿನಗೆ ಹಿಡಿದುಕೊಂಡು 4 ಅಂದು ನಕ್ಕಳು. ನಾಚುತ್ತಿದ್ದ ಸರಳ ಈಗ ಫುಲ್ ಸೂಳೆ ತರ ಇದ್ದಳು. ಪ್ರಯತ್ನ ಮಾಡಿದರೆ ಇನ್ನೂ 1 ಆಗುತ್ತೆ ಅಂದಳು. ನಾನು ಅವಳ ಮುಖ ನೋಡಿದೆ. ಅವಳು ತನ್ನ ಹುಬ್ಬುಗಳನ್ನು ಏರಿಸುತ್ತಾ ಏನು ಅಂದಳು. ನಾನು ಸುಮ್ಮನಾದೆ. ಆಗ ಅವಳು ನನ್ನ ಚಿಕ್ಕಮ್ಮನ ಬಗ್ಗೆ ಹೇಳಿ ಅಂದೆ. ಅವಳು ಅದು 1 ಬೆಕ್ಕು ಕದ್ದು ಹಾಲು ಕುಡಿಯುತ್ತೆ ಅಂದಳು. ನಾನು ಮುಂದೆ ಹೇಳಿ ಅದಕ್ಕೆ ಅವಳು ಹೋಗಿ ಅವಳಿಗೆ ಕೇಳು ಅಂದಳು. ನಾನು ನಿಮ್ಮ ಪ್ರಯತ್ನದಲ್ಲಿ ಸಹಾಯ ಮಾಡುವೆ ಹೇಳಿ ಅಂದೆ. ಅದಕ್ಕೆ ಅವಳು ಹೇಳಿದನಲ್ಲ ಅವಳದು 2 ಮಾತ್ರ ಅಂತ.